ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಅಣ್ಣ ಬಂದಿದ್ದಾನೆ ಮನೆಯಲ್ಲೇ ಕೂತು ಬೋರ್ ಆಗ್ತಿತ್ತು ಅಂತ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನೆನಪಿಗೆ ಬಂದಿದ್ದು ಪಡುಬಿದ್ರಿ ಬೀಚ್ಗೆ ಹೋಗೋಣ ಅಂತ. ನಮ್ಮ ಮನೆಯಿಂದ 1/2 ಅವರ್ ಜರ್ನಿ ಇದೆ, ಅದಕ್ಕೆ ಸ್ಕೂಟಿಯಲ್ಲೇ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಇವಾಗ ಯಾಕೆ ಬಂದ್ವಿ ಅಂತ. ಯಾಕೆಂದರೆ ಮಳೆಗಾಲ ಅಲ್ವಾ, ಸಮುದ್ರ ಬೇರೆ ದೊಡ್ಡದಾಗಿರುತ್ತೆ, ಅಲೆಗಳು ತುಂಬ ಜೋರಾಗಿರುತ್ತವೆ ಅಂತ ಯಾರನ್ನೂ ಹತ್ತಿರ ಹೋಗೋಕ್ಕೆ ಬಿಡ್ತಾನೆ ಇರಲಿಲ್ಲ. ಪೊಲೀಸ್ನವರು ಬೇರೆ ಇದ್ದರು. ಅಲ್ಲಿ ನೋಡಿ ಹಗ್ಗ ಕಟ್ಟಿದ್ದಾರೆ ಅಡ್ಡ, ಅದಕ್ಕಿಂತ ಆಚೆ ಹೋಗಲಿಕ್ಕಿಲ್ಲ. ಅಣ್ಣ ಹೇಳ್ದ ಬೋರ್ ಆಗ್ತಿದೆ, ಬೇರೆ ಏನಾದರೂ ಎಲ್ಲಿಗಾದರೂ ಹೋಗೋಣ ಅಂತ. ಅದಕ್ಕೆ ಅಲ್ಲೇ ಇರೋ ಬೀಚ್ ಹೋಗೋಣ ಅಂತ ಅಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ 5 ನಿಮಿಷ ದಾರಿ ಇದೆ ನೋಡಿ. ಸೊ ಇಲ್ಲಿಂದ ಅಲ್ಲೇ ನಾಳೆ ಇಲ್ಲೇ ಬಡ್ಲೆ ಇಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ನಾವು ಆಮೇಲೆ ಮುಂದೆ ಲೈಟ್ ಹೌಸ್ ಕಾಪುದ ಬಲ ಜೋಕಾಲಿ ಗೊಬ್ಬುಗ ಬಲೆ ಬಲೆ ಅವ್ರು ಜೋಕಾಲಿ ಉಂಟು ಬಲೆ ಒಂಚೂರು ಕುಲ್ಲ ಗಟ್ಟಿ ಬತ್ತು ಗಟ್ಟಿ ಮೂಲ್ತಲೆ ಅಂಶ್ ಮೂಲ್ತಲೆ ಅಂಶ ಸ್ಮೈಲ್ ತೆಲ್ಪು ನಂಚ ಬುರಿ 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 ಗಾಯ್ಸ್, ಇಲ್ಲಿಗೆ ಹೋಗಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದೆವು. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಭಯ ಆಗಿತ್ತು ಅಂದರೆ, ಅದು ಬೇರೆ ತುಂಬ ಅಲುಗಾಡ್ತಾ ಇತ್ತು. ನಾವು ಸೇತುವೆ ಮೇಲೆ ಹೋಗ್ತೀವಲ್ಲ ಆ ಥರ ಅಲುಗಾಡ್ತಾ ಇತ್ತು. ಸೈಡಲ್ಲಿ ಬೇರೆ ಹಿಡ್ಕೊಳ್ಳೋಕ್ಕೆ ತುಂಬ ಡೌನಲ್ಲಿತ್ತು, ಹಿಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನನಗಂತೂ ತುಂಬಾ ಭಯ ಆಗಿತ್ತು. ಆದರೆ ಶಿವಾಂಶ್ ನೋಡಿ ಎಷ್ಟು ಫ್ರೀಯಾಗಿ ಆರಾಮಾಗಿದ್ದ, ಸ್ವಲ್ಪನೂ ಭಯನೇ ಇಲ್ಲ ಅವನಿಗೆ. ನಾನಂತೂ ಬೇಗನೆ ವಾಪಸ್
ಇದು ನೋಡಿ ಕಾಯಾಕಿಂಗ್. ಇದರಲ್ಲಿ ಅಣ್ಣನಿಗೆ ಹೋಗ್ಲಿಕ್ಕೆ ತುಂಬ ಆಸೆ ಇತ್ತು, ನಾನು ಹೋಗಲಿಲ್ಲ. ಶಿವಾಂಶ್ ಬೇರೆ ಚಿಕ್ಕವನು, ನನಗೆ ಸ್ವಲ್ಪ ಭಯ, ಅದಕ್ಕೆ ಅವನಿಗೆ ಬೋರ್ ಆಗುತ್ತೆ ಅಂತ ಒಬ್ಬನೇ ಹೋಗೋಕ್ಕೆ ಅವನು ಹೋಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಾವು ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಒತ್ತಿ ನೋಟಿಫಿಕೇಶನ್ ಹೀಗೆ ಸಪೋರ್ಟ್ ಮಾಡ್ತೀರಿ ಪ್ರೀತಿ. ಥ್ಯಾಂಕ್ ಯು ಆಲ್.